ಸತೀಶ, ನಿನ್ನ ಇವತ್ತಿನ ಸಂಪಾದನೆ ಹಣ ಇವತ್ತಿನ ಒಂದು ಹೊಟ್ಟೆ ಹಸಿವನ್ನು ನೀಗಿಸುತ್ತದೆ ಹೊರತು ನಾಳಿನ ಗೌರವವನ್ನು ಕಾಪಾಡುವುದಿಲ್ಲಪ್ಪ, ಕಾಪಾಡುವುದಿಲ್ಲ ಕಣೋ. ಅಪ್ಪ, ಏನಪ್ಪ ನಿಮ್ಮ ಮಾತಿನ ಒಗಟು? ಅಣ್ಣ, ಒಗಟಿನ ಮಾತು ಏನೂ ಇಲ್ಲ ಅಣ್ಣ. ಇವತ್ತು ಬಡ್ಡಿ ಬಸವಪ್ಪನವ್ರು ಬಂದಿದ್ರಣ್ಣ. ಅವ್ರನ್ನು ಈ ಮನೇನ ಹಣ್ಣು ಇಟ್ಟಿದಾರಂತೆ, ಈ ಜಾಗ ಜಮೀನ ಹರಾಜಾಗ್ತಾ ಇದಾರಂತಣ್ಣ. ಏನೋ ಸಾಲಕ್ಕೆ ಕೊಟ್ಟು ಹೋಗಿದಾರಣ್ಣ. ಏನೋ ಹರಾಜಾಗ್ತಾರಂತ? ಅದೇ ಹರಾಜಾಗ್ತಾರೆ, ನಾನು ಕಣಮ್ಮ. ಸತೀಶ, ನೀನು ಹೇಳ್ತಾ ಇರೋ ಮಾತು ಏನು? ಅವ್ರು ತಾವು ನಾವು ಸಾಲ ಇಸ್ಕೊಂಡುತ್ತಲ್ಲಪ್ಪ, ಅವ್ರ ರಾಜಾಕ್ಷಿಣ ಅಂತ ಹೇಳಿದ್ದು ಸತೀಶ. ಅಪ್ಪ, ಹಾಗಾದ್ರೆ ನಮ್ಮ ಮುಂದಿನ ಗತಿ ಏನಪ್ಪ? ದೇವರೇ ಗತಿ ಕಣು. ಈ ಸಾಲನ ಮಾವನ ಮನೆಗೋಸ್ಕರ ಅವೇನಮ್ಮ ಮಾಡಿ ಮಾವನ ಹತ್ರ ಕೇಳಿದ್ರೆ ಯಾಕಮ್ಮ ಆಗಲ್ಲ? ಬೇಡಮ್ಮ, ಬೇಡ. ಮದುವೆ ಮಾಡುದು ನಮ್ಮ ಸುಖಕ್ಕೋಸ್ಕರ ಕಣಮ್ಮ. ಸಾಲ ನಾವು ತೀರ್ಸ್ಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ ಕಣ್ಮಗಳೇ. ಅಪ್ಪ, ಕಾನೂನಲ್ಲ ಅಪ್ಪ. ಈಗ ಹೊರತ ಹಣ ಇದೆ, ಈಗ ಈಸ್ಕೊಂಡು ತೀರಿಸಿ, ಹಣ ಬಂದ್ಮೇಲೆ ಕೊಟ್ಟರೆ ಆಯ್ತಪ್ಪ. ಹೌದಪ್ಪ, ಸಾಲ ಅಂತ ಇಸ್ಕೊಳ್ಳೋಣ. ಮುಂದಿನ ವರ್ಷ ಬರೋ ಆದಾಯದಲ್ಲಿ ಆ ಸಾಲನ ತೀರ್ಸ್ಬಿಡೋಣಪ್ಪ. ಸತೀಶ, ಬೇಡಪ್ಪ, ಬೇಡ ಕಣೋ. ಬಡತನ ಬಂದಾಗ ಬಂಧುಗಳ ಮುಂದೆ ಕೈ ಚಾಚಿ ನಿಂತರೆ ನಗುವಾಗ ನೆಂಟರು ಆಪ್ತರು ಕಣೋ, ಅಳುವಾಗ ಯಾರು ಇಲ್ಲ ಸತೀಶ. ನಮಗ್ ನಾವೇ ನಮಗ್ ನಾವೇ ಕಣೋ. ನನಗೂ ಮಕ್ಕಳು ಹೇಳೋದು ಸರಿ ಅಂತ ಅನ್ಸುತ್ತೆ. ಒಂದು ಕೆಲಸ ಮಾಡೋಣ ರೀ, ನಾವು ಮಾಡೋ ಪ್ರಯತ್ನ ಮಾಡೋಣ. ಫಲ ಫಲ ಭಗವಂತಂದು. ಆಗ್ಲಿ ಕಣೆ ಶಾರದಾ, ನಿಮ್ಮೆಲ್ಲರ ಆಸೆಗೆ ನಾನು ಯಾಕೆ ಬೇಡ ಅಂದ್ರಿ? ಇದರಲ್ಲಿ ನನಗೆ ಸ್ವಲ್ಪನೂ ನಂಬಿಕೆ ಇಲ್ಲ ಕಣೆ. ನಿಮ್ಮ ಆಸೆಗೆ ನಾ ಬೇಕು ಬೇಡ ಅಂದ್ರಿ. ನಡೀಲಿ ಅಮ್ಮ, ನೀನ್ ನಾಳೆ ಸಂತೋಷ್ ಮಾವನ ಹತ್ರ ಹೋಗಿ ನಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಹಣ ಇಸ್ಕೊಂಬಮ್ಮ. ಮುಂದಿನ ವರ್ಷ ಬರೋ ಆದಾಯದಲ್ಲಿ ಆ ಸಾಲನ ಬಡ್ಡಿ ಸಮೇತ ತೀರ್ಸ್ಬಿಡೋಣ. ಹೋಗ್ತೀನಪ್ಪ, ಹೋಗ್ತೀನಿ. ಆ ನನ್ನ ತವರಿನ ತಮ್ಮನ ಮನೆಗೆ ನಾನೇ ಭಿಕ್ಷುಕಿಯಾಗಿ ಹೋಗ್ತೀನಿ. ಬರ್ಬೇಕು ಬರ್ಬೇಕು ಸೀತಾದೇವಿ ಅವರು. ಸದ್ಯ ಸಿಕ್ಕಿದ್ರಲ್ಲ, ನಿಮ್ಮನ್ನೇ ಹುಡಿಕೊಂಡು ಹೋಗ್ತಾ ಇದ್ದೆ. ಯಾಕವ್ವ, ಯಾವ್ದಾದ್ರು ಇನ್ನೊಂದು ಕೇಳಬೇಕಾಗಿತ್ತ? ನಿನ್ ಯೋಗ್ಯತೆಗೆ ಮೊದ್ಲೇ ಇರೋ ಹೋಗ್ತೇ ಬಿಡಿಸಿಲ್ಲ, ನಿನಗೆ ಇನ್ನೊಂದು ಹೋಗ್ಬಿಟ್ಟು ಬೇರೆ ಹೇಳ್ತಾರ? ಬಿಡಿಸ್ತೀನಿ ಬಿಡಿಸ್ತೀನಿ, ಇವತ್ತು ಬೆಳಗಾರ ಎಲ್ಲಾನು ಬಿಡಿಸ್ತೀನಿ. ಕೂತ್ಕೊಳ್ಳೋದೇನು? ಅದಿರ್ಲಿ ಶೀಲ, ಒಂದ್ ಹುಡುಗ ಇಬ್ರು ಹುಡುಗಿರ್ ಮದುವೆ ಆಗೋದು ನೋಡಿನಿ. 3 ಜನ ಹೇಳು, 4 ಜನ ಹೇಳು. ಯಾಕೆ ಹೇಳು? ಗಂಡಸರ್ವೆ ಸುತ್ತಾಗ ಹೆಂಗಸರ 4 ಜನ ಇಟ್ಕೊಂಡು ಹೊರಟೋಗ್ಬೋದು. ಅದೇ ಹೆಂಗಸೋದ್ರೆ ಗಂಡಸು ಎದ್ದು ಬಿಡ್ತಾನೆ. ಇಲ್ಲ ಗಂಡ ಮಗ ಇಲ್ಲ ಅನ್ನೋ ಆಯ್ತಾನೆ. ಒಂದ್ ಹುಡುಗಿ ಇಬ್ರು ಮದುವೆ ಆಯ್ತೀನಿ ಅಂತ ನಾನು ಇವಾಗಲೇ ಕಣೆ ಕೇಳುದು. ಒಂದ್ ಹುಡುಗಿ ಇಬ್ರು ಹುಡುಗನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಲ. ಪರವಾಗಿಲ್ವೇ, ಹೊಸ ತರ ಐತಲ್ಲ. ಯಾರೇ ಅವಳು? ಅವಳೊಬ್ಳು ಸೂರ್ಪನಕ್ಕಿ, ಮೇಲಕ್ಕಿ
ಸಾಬೂನು. ಅಂದ್ರೆ ನೀನ್ ಹೇಳ್ತಾರೆ ನನಗ ಒಳ್ಳೆ ಪೀಕಾಟ ಆಯ್ತಲ್ಲ ಅಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವಳಾಗೆ ಮುಟ್ಕೊಂಡು ನೋಡೋಣ. ಅಲ್ಲ ನೀನ್ ಹೇಳಿದ ರೀತಿ ನೋಡಿದ್ರೆ ನನ್ ಕಡೆ ಬೆರಳು ಮಾಡಿ ತೋರಿಸ್ಬೇಕು. ಅದಿರ್ಲಿ ಸೀಲ, ನೀನ್ ಯಾರು ಮದ್ವೆ ಆಯ್ತೀರಿ ಅಂತ ನನ್ ಬಿಟ್ಟು ಬೇರೆಯವ್ರಿಗೆ ಯಾರ ಮಾತು ಕೊಟ್ಟಿದೀಯೇನೆ? ಇಲ್ಲಪ್ಪ, ನಾನು ಯಾರಿಗೂ ಆತರ ಮಾತು ಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ ನೀನ್ ಒಬ್ನೇ. ಇನ್ಮೇಲೆ ಆಣೆ. ಸೀಲಾ, ಏ ಸೀಲಾ, ಈ ನ್ಯಾಣ ಹಾಕೋಬಿಟ್ರೆ ಬೆವಸ್ಕೊಂಡು ನಿಂತ್ಕೋದಲ್ಲ. ಏ ಸೀಲಾ, ನಾನು ತಾನೇ ಪಶುಪತಿ. ನಾನೇ ಬಂದು ನನಗಿಂತ ಮುಂದೆ ಬಂದೆ ಓಸಿ ಹೊಡಿತಾವನೆ. ನಾನು ಅನ್ಕೊಂಡೆ ನೀ ನಮ್ ಸಟ್ಟ ಅಟ್ಟಾಯಿಸ್ಕೊಂಡಿದ್ದೆ ಇವಳು ಈ ತರ ಬೆವ್ವದ ನಿಂತಿರುಳು. ಏ ಸೀಲಾ, ಏನು ಎತ್ಕೊ ಹೊಡಿತಾವ ಎಲ್ಲ ಸುಳ್ಳು. ತಂದ್ಬಿಟ್ಟು ಗೊತ್ತಾಗೋಯ್ತು ಅಂತ ನಾಟಕ. ಚಿಲುಕು ಮತ್ತೆ ಗುಟ್ಟು ಇಲ್ಲ ರಟ್ಟು ಇಲ್ಲ. ಅವ್ರು ನಾನು ಮಾತಾಡ್ಕೊತಾ ಇದ್ವಿ, ಲವ್ ಮಾಡ್ಕೊಂಡು ಮದುವೆ ಮಾಡ್ಕೋದು ಅಂತ. ಇಲ್ಲ ಇಲ್ಲ, ನಾನೇ ಮದುವೆ ಆಗುದು ಇವಳ. ಇಲ್ಲ ಇಲ್ಲ, ಇವಳು ನಾನೇ ಮದುವೆ ಆಗುದು. ನಾವು ತರ ಮದುವೆ ಆಗೋದಿಲ್ಲ. ಮುಚ್ಚಿ ಮುಚ್ಚಿಯಾ? ಇಲ್ಲ ಇಲ್ಲ ಇಲ್ಲ, ನಾನೇ ಮದುವೆ ಆಗುದು. ನಾನು ತರ ಮದುವೆ ಆಗೋದು. ನಮ್ಮಿಬ್ರಿಗೂ ಯಾಕಪ್ಪ ಮಾತು? ಈಗ ಅವಳೇ ಕೇಳುವ, ಅವಳು ಹೇಗೆ ಹೇಳ್ತಾರ ಹಾಗೆ ಮಾಡ್ಬೇಕಣಯ್ಯ. ನೋಡ್ಸಿಲ್ಲ, ನಮ್ಮಿಬ್ರಲ್ಲಿ ನಿನಗೆ ಯಾರು ಇಷ್ಟ ಆಯ್ತಾರೆ ಅವರ ಮದುವೆ ಆಗಕ್ಕೆ ಒಪ್ಪ, ಅವರೇ ಮದುವೆ ಆಗೋದು. ಏ ಸೀರಾ, ನನ್ನ ಆಯ್ತೀನಿ ಅಂತ ಹೇಳ. ಸೀರಾ, ನಾಚಿಕೆ ಬೇಡ, ನನ್ನ ಅಂತ ಹೇಳ. ನಾಚಿಕೆ ಬಿಡಿಸಿಲ್ಲ ನನ್ನ ಅಂತ ಹೇಳು. ಸೀರಾ, ನನ್ನ ನೀನು ಮದುವೆ ಯಾಕಂದ್ರೆ ರಾಣಿ ತರ ನೋಡ್ಕೊತೀನಿ ಕಣೆ. ಏ ನೋಡಿ, ಹೆಚ್ಚಿಗೆ ಮಾತ್ ಬೇಡ. ಅಲ್ಲ, ಇಬ್ರು ನನ್ನ ಎಳ್ದಾಡ್ತಿರಲ್ಲ, ಒಂದು ಹೆಣ್ಣಾಗಿ ಎರಡು ಗಂಡಾಗಿ ಕೀತಾಡ್ದಂಗೆ. ಅವಾಗ ನನ್ನ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಈ ಪದ್ಧತಿಗಳ ಕೇಳಕ್ಕೆ ನಾನು ನಿಮ್ಮಿಬ್ರು ಮದ್ವೆ ಆಗೋದಿಲ್ಲ. ಯಾಕೆ? ಯಾಕೆಂದ್ರೆ ನನ್ನನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ನಾನು ಹೇಳಿದ ಒಟ್ಟನ್ನ ಬಿಡಿಸ್ಬೇಕು ಅಂತ ನಿಮ್ಮಿಬ್ರಿಗೆ ಹೇಳಿರ್ಲಿಲ್ವಾ? ಹೇಳ್ತೇನೆ ನೀನು? ನೀನ್ ಹೇಳ್ದೇನು? ಆಯ್ತು, ನಾವೇ ಸೋತ ಆ ಒಕ್ಕ ಉತ್ತರ ಅದೇನು ಅಂತ ಹೇಳು. ನನ್ನ ಒಟ್ಟಿಗೆ ಉತ್ತರ ಅಳಿಲು. ಅದಕ್ಕೆ 4 ಕಾಲಿದ್ಯಾ, ಒಂದ್ ಬಾಲ ಇದ್ಯಾ, ಒಂದ್ ಮೂತಿ ಇದ್ಯಾ, 2 ಕಣ್ಣಿದ್ಯಾ, ಅದ್ರ ಮೇಲೆ 3 ನಾಮ ಇದ್ಯಾ, ಮತ್ತಿನ ಮರಕ್ಕೆ ಅರ್ಥ. ಇಷ್ಟೇನಾ ಇದು ನನಗೆ ಗೊತ್ತಿತ್ತು. ಆದ್ರೆ ನಾನು ಯಾಕೆ ಹೇಳಿಲ್ಲ ಅಂದ್ರೆ ನನ್ನ ಜನ ಕಣ್ಕೊಂಡು ತಿಳ್ಕೊಂಡು ನಿನ್ ಮದುವೆ ಆಗ್ಬಿಡ್ತಾರೆ ಅಂತ ಹೇಳಿಲ್ಲ ಅಷ್ಟೇ. ನಿಂಗೂ ಗೊತ್ತಿರ್ಬೇಕಲ್ವಾ? ಯಾರಿಗೂ ನಾನು ನಿನ್ನ ಮದುವೆ ಆಗ್ಬೇಕಾದ್ರೆ ಇಲ್ಲೆಲ್ಲ ಯಾಕೆ ಉಪಯೋಗಿಸಿ, ಅದಕ್ಕೆ ನಾನು ಹೇಳಿಲ್ಲ ಕಣೆ. ಶೀಲಾ, ನಾನು ಮದುವೆ ಆದ್ರೆ ನಿನ್ನ ರಾಣಿ ತರ ನೋಡ್ಕೋತೀನಿ ಕಣೆ. ನಾನ್ ಕಡೆ ಹೀರೋ. ನಾನು ಕಣೆ ಇಲ್ಲ. ಇಲ್ಲ, ನಾನ್ ಕಡೆ ಹೀರೋ. ಇಲ್ಲ, ನನ್ನ ಮದುವೆ ಆದ್ರೆ ನಿನ್ನ ರಾಣಿ ತರ ನೋಡ್ಕೋತೀನಿ. ಆಮೇಲೆ ಮದುವೆ ಐತೆ, ಮದುವೆ ಆಗೋ ಒತ್ತಡ ಗಾಡಿ ಬಿಟ್ಟು ಹೋಗ್ತಾರೆ. ಇಲ್ಲ ಇಲ್ಲ, ಅವ್ನು ಮದುವೆ ಆಗ್ಬೇಡ. ಒಟ್ಟಾರೆ ಸಂಬಂಧ ಐಸ್ ಕ್ರೀಮ್ ತುಂಬಿ ತಂಡಿ ನಿಂತಾರೆ. ನಾ ಚೆನ್ನಾಗಿ ನೋಡ್ಕೊತಿರ್ತಿಲ್ಲ ನಿನ್ನ. ನನ್ನ ಮದುವೆಗೆ ಏ ಶೀಲಾ, ನೀನು ಕಸ ಸುರಿದ್ಯಾ? ಇಲ್ಲ, ನಾನು ಬರೋಕ್ಕೆ ಇಷ್ಟು ಉಪ್ಪಿಟ್ಟು ಚಿತ್ರಾನ್ನ ಮಾಡ್ಕೊಡ್ತೀನಿ. ನನ್ನ ಹತ್ರ ಇಲ್ಲ ಸರಿ, ಇಲ್ಲ ಕಾಂಗ್ರೆಸ್ ಇಲ್ಲ ಇಲ್ಲ, ನನ್ನ ಮದುವೆ ನಾನು ಹೀರೋ. Thank you.
ಹೀರೋ ಹೀರೋ ನಾನೇ 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 ನಾನೇ. ನನ್ನ ಚೆಲುವನು ನಿನಗೆಲ್ಲಿ ಸಿಗುವನು ಮನಸ್ಸು ಮಾಡು ಮದುವೆಯಾಗುವೆ ಮನೆಯಲ್ಲಿ ಕಿಲಕಿಲ ನಗುವಂತ ಮಗುವನು ವರ್ಷಗಳಿಗೆ ನಿನಗೆ ನೀಡುವೆ ನೀ ನನ್ನ ಮನದೆಯು ಆದಾಗಾನು ದಿನ ಭೂಮಿಯಲ್ಲಿ ಸ್ವರ್ಗ ಕಾಣುವೆ ಹತ್ತಾರು ಮಕ್ಕಳ ಮಡಿಲಲ್ಲಿ ಹಾಕುವ ನಿನ್ನ ತಾಯಿ ಮಾಡುವೆ ಎರಡು ಮಕ್ಕಳ ಕಡುವಿರಲಿ ಅಂತರ ಇದು ನಮಗೆ ಹಾಡಿ ಬದುಕು ಸುಂದರ ಎಷ್ಟು ಮಕ್ಕಳ ಹೆದ್ದು ನೀರು ಬಾಸು ಬರುವ ಕೈಗೆ ನನ್ನದೇ ಹೀರೋ 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 ನಾನೇ 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 ಒಳಗಿನ ನನ್ನ ಒಳಗಿನ ಒಳಗಿನ ನನ್ನ ಹೀರೋ 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 ನಾನೇ 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 ನಾನೇ. ಗೊತ್ತೇ ಇಲ್ವಲ್ಲಪ್ಪ. ಅಯ್ಯೋ, ನಿನ್ ನೋಡ್ದೆ ಮೈ ಯಾವಾಗ ಗಟ್ಟಿಯಾಗಿ ಸಿಕ್ತೋ ಈ ಸ್ವಾಮಿಗಳು ಅಟ್ಟಾಯಿಸೋದು ಅಂತ. ಮನೆ ಬಾಗಿಲು ತೆಗ್ದಿದೆ, ಮನೆ ನೋಡಿದ್ರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಸಂತೋಷ ವಿದ್ಯುತ್ತೆಲ್ಲ ಮನೆ ಒಳಗೆ ಬರಂಗಾಯ್ತು. ಕಾಲ ತುಂಬಾ ಕೆಟ್ಟೋಯ್ತು. ಸ್ವಾಮಿ, ನಾವೇನೋ ಭಿಕ್ಷುಕರಲ್ಲ. ಮಹಾರಾಜ ಮಕ್ಕಳೇನು ಏನಂದ್ರೆ ಏನ್ ಸ್ವಾಮಿ ನೀವು ಏನೋ ಮಗು ತಿಳಿದೆ ಮಾತಾಡ್ಬಿಟ್ಟು ಅದಕ್ಕೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿರಲ್ಲ ನೀವು. ನೋಡಿ, ನಾವೇನೋ ಭಿಕ್ಷುಕರಲ್ಲ. ನಿಮ್ಮ ಅಳಿ ಅಂದ್ರೆ ಭಿಕಾರಿ ಅಪ್ಪ ಶಾರದಾ. ಓ ನೀವು ನಿಮ್ ವೇಷ ದೋಸ್ತ ನೋಡಿ ನಾನೆಲ್ಲೋ ಬಿಚ್ಚು ಅನ್ಕೊಂಡೆ. ಓ ನೀವು ನಿಮ್ ವೇಷ ಪುಸ್ತಕ ನೋಡಿ ನಾನೆಲ್ಲೋ ಬಿಚ್ಚು ಅನ್ಕೊಂಡೆ. ಏನು ಒಬ್ಬೊಬ್ಬ ಬಂದ್ರಿ? ಅದು ಏನಿಲ್ಲ, ನನ್ನ ತಮ್ಮನ ನಿಮ್ಮನ್ನ ನೋಡಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹೌದಾ? ಅಷ್ಟೇನಾ? ನೀವು ಬರ್ಲಿಲ್ಲ ಅಂತ ನಿಮ್ ತಮ್ಮ ಅಷ್ಟೊಂದು ಕುತ್ತವನೇ ಅಂತ ಬಂದ್ರ? ನೋಡಿ, ನನ್ನ ತಮ್ಮ ಹಸ್ಬಿಟ್ಟಿದ್ದಾನೆ, ಅವ್ರಿಗೆ ಊಟ ಮಾಡಿಸ್ಬೇಕು ಅಂತ ನಾನೇನು ಬರಲಿಲ್ಲ ಸ್ವಾಮಿ. ಈ ಒಡ ಹುಟ್ಟಿದ ರಕ್ತ ಸಂಬಂಧ ಅನ್ನೋದೊಂದಿದೆ ನೋಡಿ, ಅದು ನನ್ನನ್ನು ಇಲ್ಲಿವರೆಗೂ ಬರೋ ಹಾಗೆ ಮಾಡಿಬಿಡ್ತು. ನಾನು ಕಣ ಸಂತೋಷ, ನಾನು ನಿನ್ನ ಅಕ್ಕ ಶಾರದಾ. ಹಾಂ, ಈ ಶ್ರೀಮಂತಿಕೆ ಮೋಹದ ಪೊರೆ ನಿನ್ನ ಕಣ್ಣಿಗೆ ಕಟ್ಕೊಂಡಿರುವಾಗ ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ಹೇಳು? ಇದು ನಿನ್ನ ತಪ್ಪಲ್ಲಪ್ಪ, ಎಲ್ಲ ದುಡ್ಡಿನ ಆಟ. ಅಕ್ಕ ಅಕ್ಕ ನೀನು ಅಲ್ಲಿ ಯಾರೋ ಬೇರೆಯವರು ಕಂಡೆ. ಬಾಕ ಬನ್ನಿ ಕೂತ್ಕೊಳ್ಳಿ. ರಾಣಿ, ನೀವು ಬಂದಿರಮ್ಮ? ಅಕ್ಕ ಅಂತೂ ಈಗಲಾದ್ರೂ ತವರಿನ ತಮ್ಮ ನೋಡಕ್ಕೆ ಇಷ್ಟು ದಿನ ಆದ್ರೂ ನೆನ್ಪು ಮಾಡ್ಕೊಂಡು ನಾನು ನೋಡೋದಕ್ಕೆ ಬಂದಿಲ್ಲ. ನನಗೆ ಅಷ್ಟೇ ಸಾಕಕ್ಕ. ಹೌದಾ, ಕೊನೆಗೂ ನಾನೇ ಬರಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತು. ಹೌದು ಮರಿ, ನಿಮ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಅಂದ್ರೆ ಅವ್ನ ಕೈ ತುಂಬಾ ಹಣ ಇದೆ, ಹಾಕೊಳ್ಳೋ ಬಟ್ಟೆ ಇದೆ, ಕಾಲಿದೆ. ಆದ್ರಿಂದ ಅವನು ಎಲ್ಲರೂ ಕಣ್ಗೂ ಚೆನ್ನಾಗಿ ಕಾಣಿಸ್ತಾನೆ.
ಸುಸ್ತಾಗಿಲ್ಲ. ಮೊದಲೋಗಿ ಸ್ನಾನ ಮಾಡಿ ಆಮೇಲೆ ಬಂದು ತಿಂಡಿ ತಿನ್ನುವಂತೆ. ಅಕ್ಕ ನಾನು ತುಂಬಾ ಮಾತಾಡ್ಬೇಕಕ್ಕ. ಇವತ್ತು ಆಫೀಸ್ಗೆ ರಜೆ ಹಾಕ್ಬಿಡ್ತೀನಿ. ಸಂತೋಷ್, ಯಾಕಪ್ಪ ರಜೆ ಹಾಕ್ತೀಯಾ? ಅದೇ ಬಾಬಾ, ಅಪರೂಪಕ್ಕೆ ನಮ್ಮ ಅಕ್ಕ ನೋಡೋದಿಕ್ಕೆ ಅಂತ ಬೈತಾರೆ, ಅದಕ್ಕೋಸ್ಕರ ರಜೆ ಹಾಕ್ತೀನಿ ಬಾಬಾ. ಅದಕ್ಕೆ ಗಿನಕ್ಕಪ್ಪ ರಜೆ ಹಾಕ್ತೀಯಾ? ಅವ್ರು ನೋಡ್ಕೊಳ್ಳೋಕೆ ನಾನು ಸಂಗೀತ ಇಲ್ವೇನು? ಹೌದಪ್ಪ, ಸುಮ್ಮನೆ ನಾನು ಬಂದೆ ಅಂತ ನೀನೇ ಆಫೀಸ್ಗೆ ರಜೆ ಹಾಕ್ತೀಯ? ನೋಡು, ನೀನು ಬೇಗ ಆಫೀಸ್ಗೆ ಹೋಗಿ ಸಾಯಂಕಾಲ ಬಾ. ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು. ಹಾಗೆ ಆಗಕ್ಕ. ಅಂದಾಗೆ ಊರಲ್ಲಿ ಶ್ರುತಿ, ಸತೀಶ್, ಬಾವ ಎಲ್ಲ ಚೆನ್ನಾಗಿದ್ದಾರೆ ಅಕ್ಕ. ಎಲ್ಲ ಚೆನ್ನಾಗಿದ್ದೀನಿ ಸಂತೋಷ. ಅದು ಸರಿ, ನೀನು ಚೆನ್ನಾಗಿದೀಯಪ್ಪ? ನೀನೇ ನೋಡ್ತಾ ಇದೆಯಲ್ಲಕ್ಕ. ಅಂದವಾದ ಮನೆ, ತಿರುಗಾಡೋ ಕಾರು, ಖರ್ಚು ಮಾಡೋ ಕಣ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕಿಂತ ಇನ್ನೇನಕ್ಕ ಬೇಕು? ತಿಳ್ಕೊಂಡಿದ್ದೀರಕ್ಕ. ಅದೇನು ನೀನು ಕೊನೆವರೆಗೂ ಹೀಗೆ ಇಟ್ಟಿರಲಿ ಸಂತೋಷ. ಸಂಗೀತ, ಏ ಸಂಗೀತ, ಬಾರೆ, ಯಾರು ಬಂದಿದ್ದಾರೆ ನೋಡ್ಬಾರೆ. ಯಾರಿಗೆ ಬಂದಿರೋದು? ನಮ್ಮ ಅಕ್ಕ ಶಾರದಕ್ಕ ಕಡೆ. ಓ ನೀವಾ? ಯಾವಾಗ ಬಂದ್ರಿ? ಈಗ ಬಂದ್ವಮ್ಮ. ಚೆನ್ನಾಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏ ಸಂಗೀತ, ಅಕ್ಕ ತುಂಬಾ ಆಯಾಸ ಮಾಡ್ಕೊಂಡು ಬಂದಿದ್ದಾರೆ. ಮೊದಲೋಗಿ ಸ್ನಾನ ಮಾಡ್ಲಿ, ಆಮೇಲೆ ಅವ್ರಿಗೆ ತಿಂಡಿ ತಿನ್ನು. ನಾನು ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ಆಫೀಸ್ ಬರ್ತಾ ಇದ್ದೀನಿ ಇವಾಗ. ಸರಿ ಬರ್ಲಾ? ಸರಿ ಆಯ್ತು. ಅಕ್ಕ, ನಾನು ಹೋಗ್ತಾ ಇದ್ದೀನಿ ಅಕ್ಕ. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ಸರಿ ಅಪ್ಪ. ನಾನು ತುಂಬಾ ಮಾತಾಡ್ಬೇಕಕ್ಕ. ನಾನು ಅಷ್ಟೇ ತುಂಬಾ ಮಾತಾಡ್ಬೇಕು. ಸರಿ ರಾಣಿ, ಬರ್ತೀನಿ. ಬೇಗ ಬಂದ್ಬಿಡು. ಬನ್ನಿ, ಅನ್ನ ಹಾಕ್ತೀನಿ. ಇವರಂತೆ ಹೋಗಮ್ಮ, ಕರ್ಕೊಂಡು ಹೋಗು. ಪ್ರಯಾಣ ಮಾಡಿ ತುಂಬಾ ಆಯಸ್ಸಿಂದ ಬಂದಿದ್ದಾರೆ. ಕರ್ಕೊಂಡು ಹೋಗಿ ಊಟ ಹಾಕಮ್ಮ. ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ 100 ಅಧಿಕಾರಿಗಳು ಬಂದು ಊಟ ಮಾಡ್ಕೊ ಹೋಗ್ತಾರೆ. ಊಟ ಮಾಡಿ ಊಟ ಮಾಡಿ. ನಾವೇನೋ ಭಿಕ್ಷುಕರಲ್ಲ. ಅಕ್ಕ, ನಮ್ಮ ಅಣ್ಣ ನಿಮ್ಗೇನಲ್ಲಿಲ್ಲ ಬಿಡಿ. ನೀವೇ ಸುಮ್ಮನೆ ಸಂಕೋಚ ಪಟ್ಕೋತೀರಾ? ಊಟ ಮಾಡೋಕೆ ಅಕ್ಕ. ಹೌದೌದು, ನಾನು ನಿಮ್ಮನ್ನಂದಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲೆ ಮುಟ್ಟ ಹಾಕಿ ಕೊಡ್ತೀರಾ. ಊಟ ಮಾಡಿ ಊಟ ಮಾಡಿ. ಕೋಪ ಮಾಡ್ಕೋಬೇಡಿ, ಊಟ ಮಾಡಿ. ನಾನು ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ? ಬಡವನ ಕೋಪ ದವಡೆ ಮೂಲ ಅನ್ನ ಹಾಕಾಗುತ್ತೆ ಅಷ್ಟೇ. ಬರಬಾರ್ದಾಗಿತ್ತು, ಬಂದಾಯ್ತು. ಈಗ ನೀವೇ ಏನೇ ಅಂದ್ರು ಅದನ್ನ ನಾವು ಅನ್ನಿಸ್ಕೊಳ್ಳೇಬೇಕು. ಯಾರು ಅಪ್ಪ ಮನೆ ಬಂದಿರಿ ಅಂತ ನಾನು ಯಾರು ಕೇಳಿದ್ನ? ಇಲ್ವಲ್ಲ. ಊಟ ಮಾಡಿ ಊಟ ಮಾಡಿ. ಇದು ನನ್ನ ತವರಿನ ತಮ್ಮನ ಮನೆ ಅಂತ ತಿಳ್ಕೊಂಡು ಬಂದೆ. ಓ, ನಿನ್ ತಮ್ಮನ ಮನೆ ಬಂದು
ನಿಮ್ ತಾತ ನಿಮ್ ಮುತ್ತಾತ ಇಲ್ಲ ನಿಮ್ಮ ಅಪ್ಪ ಇದ್ರೆ ಕಟ್ಸ್ಬಿಟ್ಟು ಹೊಟ್ಟೋಗಿದ್ದ. ನೋಡಿ ಸ್ವಾಮಿ, ಇದು ನಿಮ್ಮ ತಾತ ಮುತ್ತಾತ ಕಟ್ಸಿರೋ ಮನೆನೇ ಆಗಿರ್ಬೋದು. ನಾನೇನು ಇಲ್ಲೇ ಶಾಶ್ವತವಾಗಿರೋದಕ್ಕೆ ಬರಲಿಲ್ಲ. ನನ್ನ ಒಳ ಹುಟ್ಟಿದ್ದ ತಮ್ಮನ್ನ ನೋಡ್ಕೊಂಡು 4 ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಾನೆಲ್ಲೋ ನಿಮ್ ತಮ್ಮ ಸಂಪಾದನೆ ಮಾಡಿದ ಹಣನ ದೋತ್ಕೊಂಡು ಹೋಗಿ ಬಂದವಳೆ ಅನ್ಕೊಂಡೆ. ಇನ್ನೊಬ್ರು ಮನೆ ಹಂಗೇನೆ ಕೈ ಸರಿ ನನ್ನ ಮನೆ ಚಪ್ಪಲೆ ಕೂಡ ಬಾಳೋದಿಲ್ಲ. ಏನಂದೆ ರಂಡೆ? ನಾನಲ್ಲ ಕಣೋ ರಂಡೆ, ನಿಂತಿದ್ದಾಳೆ ನೋಡು ನಿನ್ನ ಮಗಳು, ಅವಳು ರಂಡೆ. ಅಕ್ಕ ಅಂತ ಮರ್ಯಾದೆ ಕೊಟ್ರೆ ಬಾಯಿ ಬಂದಾಗೆ ಮಾತಾಡ್ತೀಯ ನೀನು? ಏನಂದೆ ನೀನು? ನನ್ನ ತಮ್ಮನ ಹತ್ರ ಇಟ್ಕೋಬೇಕ? ನನ್ನ ತಮ್ಮನ ಹತ್ರ ಇಟ್ಕೊಳ್ಳೋಕೆ ನನ್ನ ತಮ್ಮನಾಗಿ ಉಳಿಸಿದ್ದೀನಿ. ನಿನ್ನ ಆಟದ ಕೈಗೊಮ್ಮೆ ಮಾಡ್ಕೊಂಡಿದ್ಯಾ? ನಾನೇನಿಂದ ತಮ್ಮನ ನನ್ನ ಆಟದ ಕೈಗೊಮ್ಮೆ ಮಾಡ್ಕೊಳ್ಳಿಲ್ಲ. ಅವನೇ ನನ್ನ ತಾಳಕ್ಕೆ ಕುಣಿತಾ ಇದ್ದಾನೆ ಅಷ್ಟೇ. ನೀನು ಬಂದಿರ್ಲಿಲ್ಲ ಕಣೆ, ನಿಂತಿದ್ದಾನೆ ನೋಡು ದೊಡ್ಡ ಮನುಷ್ಯ ನಿಮ್ಮ ಅಣ್ಣ. ಅವನು ಬಂದಿದ್ದ ನನ್ನ ಮನೆ ಬಾಗಿಲಿಗೆ. ನೋಡಿ, ನಿಮ್ಮ ತಮ್ಮನ್ನ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿ, ಇಲ್ಲಾಂದ್ರೆ ನನ್ನ ತಂಗಿ ನೇಣು ಹಾಕೊಂಡು ಪ್ರಾಣ ಬಿಡ್ತಾಳೆ ಅಂತ. ನೀವೆಂತ ಕೀಳ ಜನ ಅಂತ ಗೊತ್ತಾಗಿದ್ದಿದ್ರೆ ನಿಮ್ಮ ಮನೆ ಹೊಸ್ಲು ಕಡೆ ನಾನು ತಲೆ ಹಾಕಿ ಕೂಡ ಮಲಗ್ತಾ ಇರಲಿಲ್ಲ. ಫಸ್ಟ್ ಮನೆಯಿಂದ ಹಾಕೊಡ್ತೀವಿಲ್ಲ, ಕೈ ತೋರಿಸ್ತು. ಖಂಡಿತವಾಗ್ಲೂ ಒಡ ಹುಟ್ಟಿದ ಅಕ್ಕ ತಮ್ಮಂದ್ರ ಬಾಂಧವ್ಯಕ್ಕೆ ಇವತ್ತು ಬೆಂಕಿ ಇಟ್ಟಿದ್ಯಲ್ಲ, ಆ ಬೆಂಕಿಯಲ್ಲಿ ನೀನು ಸಂತೋಷ ಪಡ್ತೀಯ ಅಂತ ನೀನು ತಿಳ್ಕೊಂಡಿದ್ಯಾ. ಆದ್ರೆ ಒಂದಲ್ಲ ಒಂದೇ ದಿನ ಆ ಬೆಂಕಿ ನಿನ್ನ ಸುಟ್ಟ ಪೂಜೆ ಮಾಡ್ತೆ ಕಣೋ. ಇದು ನನ್ನ ಕರುಳಿನ ಕಿಚ್ಚು ಶಾಪ ಕಣೋ. ನೀನು ಉದ್ಧಾರ ಆಗಲ್ಲ ಕಣೋ, ಹಾಳಾಗೋಗ್ತೆ, ಸರ್ವನಾಶ ಆಗೋ. ಹೋಗೆ ನಿನ್ನಂತವ್ರ ಎಷ್ಟು ಜನ ಹೋಗ್ಬಿಟ್ಟಿದ್ದೀನೋ. ಹೋಗಲ್ಲಿ ಅವಳು ಸಾಪ ಹಾಕ್ಬಿಡ್ತಾಳಂತೆ, ನಾನು ನಾಶ ಆಗೋಯ್ತೀನಂತೆ. ಹೋಗಲ್ಲಿ ಹೋಗಿ. ಪಾಪ ಅಣ್ಣ, ಅವ್ರ ಕಷ್ಟ ಕಾಲದಲ್ಲಿ ಅವ್ರ ತಮ್ಮ ಸಹಾಯ ಆಗ್ತಾನೆ ಅಂತ ಅನ್ಕೊಂಡಿದ್ಲಲ್ಲ, ಅದಾಗ್ಲಿಲ್ವಲ್ಲ, ಅದಕ್ಕೆ ಈ ತರ ಶಾಪ ಹಾಕಿ ಹೋಗ್ತಾ ಇದ್ದಾಳೆ ಅಷ್ಟೇ. ಅಣ್ಣ, ಸಂತೋಷ್ ಬಂದು ಇವ್ರು ಮಾಡಿದ್ದು ಒಂದು ಮದುವೆ ಸರಿಯಾಗಿ ನಮ್ ಜನಕ್ಕೆ 4 ಜನ ಸರಿಯಾಗಿ ಊಟ ಹಾಕಿಲ್ಲ. ಅಣ್ಣ, ಸಂತೋಷ್ ಬಂದು ಅಕ್ಕ ಎಲ್ಲಿ ಅಂತಂದ್ರೆ ಏನಂತ ಹೇಳೋದಣ್ಣ? ಹೇಳ್ತೀನಿ ಬಿಡಮ್ಮ. ಊಟ ಮಾಡೋದಿತ್ತಡ ಏನ್ ಬಂದ್ರಿ ಅಂತಂದೆ, ಸ್ವಲ್ಪ ತುರ್ತಾಗಿ ಹಣ ಬೇಕಾಗಿತ್ತು ಅಂತಂದ್ರು. ನೀವು ಬಂದು ಹೇಳ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಹೊಟ್ಟೆಯಿಂದ ಆಯ್ತು ಬಿಡಮ್ಮ. ನೀ ನನ್ ಮುದ್ದು ಅಣ್ಣ. ಏನಂತ ತಂಗಿಲ್ಲ ಕಣ.